ಶಾರದಾ ಶಾರದಾಂಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2025ನೇ ಸಾಲಿನ ಧನಸ್ಸು ರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವೀಗ ಧನಸ್ಸು ರಾಶಿಯವರಿಗೆ 2025ನೇ ಸಾಲಿನಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತಲೂ ಮೊದಲು ನಾವು ಒಂದು ಕೆಲಸವನ್ನು ಮಾಡಿಕೊಳ್ಬೇಕಾಗುತ್ತೆ. 2024ನೇ ಸಾಲಿನಲ್ಲಿ ಏನೇನು ನಡೀತು ಅಂತ ಹೇಳಿ ನಾವು ಮೊದಲು ವಿಮರ್ಶೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಮುಂದೆ 2025ನೇ ಸಾಲಿನಲ್ಲಿ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗಬಹುದು. ನಾನು ಒಂದು ವರ್ಷದ ಮುಂಚೆಯೇ 2024ನೇ ಸಾಲಿನ ಧನಸ್ಸು ರಾಶಿಯ ವರ್ಷ ಭವಿಷ್ಯದ ವಿಡಿಯೋವನ್ನು ಹಾಕಿದ್ದೇನೆ. ನೀವು ಒಂದು ಸಲ ಅದನ್ನು ನೋಡಿಕೊಂಡು ಬರುವಂಥದ್ದು ಉತ್ತಮ. ಅದನ್ನು ನೋಡಿಕೊಂಡು ಬಂದು ಏನೇನು ಹೇಳಿದ್ರು, ಅದರಲ್ಲಿ ಏನೇನು ನಡೀತು ಅಂತ ಹೇಳಿ ಒಂದು ಸಲ ವಿಮರ್ಶೆಯನ್ನು ಮಾಡಿಕೊಂಡು ಬಂದು ಅದಾದ್ಮೇಲೆ ಈ ವಿಡಿಯೋ ಅಂದ್ರೆ ಮುಂದೆ ಏನಾಗುತ್ತೆ 2025ನೇ ಸಾಲಿನಲ್ಲಿ ಅಂತ ಹೇಳಿ ವೀಕ್ಷಣೆ ಮಾಡುವಂಥದ್ದು ಉತ್ತಮ. ಆದರೆ ಆ ಒಂದು ವಿಡಿಯೋ 10 ನಿಮಿಷಕ್ಕೂ ಮೇಲ್ಪಟ್ಟಿದ್ದಾಗಿದೆ. ಹಾಗಾಗಿ ಅದನ್ನು ನೋಡಲು ತುಂಬಾ ಸಮಯದ ಅವಶ್ಯಕತೆ ಇದೆ. ನಿಮಗೆ ಸುಲಭ ಆಗಲಿ ಅಂತ ಹೇಳುವಂತಹ ಕಾರಣಕ್ಕಾಗಿ ಆ ವಿಡಿಯೋದಲ್ಲಿ ಇರುವಂತಹ ಮುಖ್ಯಾಂಶಗಳನ್ನು ಸಂಗ್ರಹಿಸಿ ನಾನು ಕೇವಲ 2 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಒಂದು ಸಲ ಇದನ್ನ ನೋಡಿಕೊಂಡು ಬನ್ನಿ. ಅದಾದ ಮೇಲೆ ನಾವು ಮುಂದೆ 2025ನೇ ಸಾಲಿನಲ್ಲಿ ಏನೇನು ಆಗತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ 2024ನೇ ಸಾಲಿನಲ್ಲಿ ಏನೇನು ನಡೀತು ಅಂತ ಹೇಳುವಂತಹ ಮುಖ್ಯಾಂಶಗಳು. ದಾರಪುತ್ರ ವಿರೋಧಶ್ಚ ಸ್ವಜನೆ ಕಲಹಸ್ತಥಾ ಚೋರಾಗ್ನಿ ನೃಪಭೀತಿಶ್ಚ ಷಷ್ಟಮಸ್ಥೆ ಗುರು ಭವೇತ್ ಅಂತ ಹೇಳಿರುವಂತದ್ದು. ಮುಖ್ಯವಾಗಿ ಏನು, ದಾರಪುತ್ರ ವಿರೋಧಶ್ಚ, ಹೆಂಡತಿ ಮತ್ತೆ ಮಕ್ಕಳೊಂದಿಗೆ ಒಂದು ಸ್ವಲ್ಪ ವೈಮನಸ್ಸು ಉಂಟಾಗುವಂತಹ ಸಂಭವ ಇರುತ್ತೆ. ಅಮೂಲ್ಯವಾದ ವಸ್ತುಗಳು ಕಳೆದು ಹೋಗುವಂತಹ ಸಂಭವ ಇರುತ್ತೆ. ಅಂದ್ರೆ ಎಲ್ಲೋ ಇಡ್ತೀರಿ, ಅದನ್ನ ಮತ್ತೇನು ಮರೆತು ಬಿಟ್ಟು ಹಾಗೆ ವಾಪಸ್ ಬರ್ತೀರಿ, ಆಯ್ತಾ. ಹಾಗೆ ಏನು ಅಮೂಲ್ಯವಾದ ವಸ್ತುಗಳ ವಿಷಯದಲ್ಲಿ ಅತ್ಯಂತವಾಗಿ ಜಾಗರೂಕರಾಗಿ ಇರಬೇಕು. ಬೇರೆಯವರು ಮಾಡಿದಂತಹ ತಪ್ಪಿಗೆ ನೀವು ಶಿಕ್ಷೆಯನ್ನು ಅನುಭವಿಸುವಂತಹ ಸಂದರ್ಭಗಳು ಉಂಟಾಗುವಂತಹ ಸಂಭವ ಇದೆ ಅಂತ ಹೇಳಿ. ಅದೇನಾಗುತ್ತೆ, ಯಾರೋ ತಪ್ಪು ಮಾಡಿರ್ತಾರೆ, ನೀವು ತಪ್ಪು ಮಾಡಿರುವುದಿಲ್ಲ, ಆದ್ರೆ ಆ ಅಪವಾದಗಳು ನಿಮ್ಮ ಮೇಲೆ ಬರುವಂತಹ ಸಂಭವ ಇದೆ. ಆರೋಗ್ಯದ ವಿಷಯದಲ್ಲಿ ಅತ್ಯಂತ ಜೋಪಾನವಾಗಿರ್ಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ಏನು ಗೊತ್ತಾ, ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಸ್ನೇಹಿತರಿಂದ ಒಂದು ಸ್ವಲ್ಪ ಮಟ್ಟಿಗೆ ಮೋಸ ಉಂಟಾಗುವಂತಹ ಸಂಭವ ಇರುತ್ತೆ. ಅಂದ್ರೆ ನೀವು ನಂಬಿದಂತಹ ಜನಗಳಿಂದಲೇ, ನಿಮ್ಮ ಸ್ನೇಹಿತರಿಂದಲೇ ಒಂದು ಸ್ವಲ್ಪ ಮೋಸ ಉಂಟಾಗುವಂತಹ ಸಂಭವ ಇರುತ್ತೆ. ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ರಯಾಣದ ಮಧ್ಯದಲ್ಲಿ ಒಂದು ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಂಭವ ಇರುತ್ತೆ. ಈ ದೂರ ಪ್ರಯಾಣಗಳನ್ನ ಆದಷ್ಟು ಮಾಡದೇ ಇರುವಂತದ್ದು ಇದು ಉತ್ತಮ ಅಂತ ಹೇಳಿ ಯೋಚನೆ ಮಾಡಬಹುದು. ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಈ 2024ನೇ ಸಾಲಿನಲ್ಲಿ ಅಂದ್ರೆ ಹೋದ ವರ್ಷದಲ್ಲಿ ಮೊದಲ ಒಂದು 4 ತಿಂಗಳು ಅಂತ ಹೇಳುವಂತದ್ದು ಒಂದು ಸ್ವಲ್ಪ ಉತ್ತಮವಾಗಿತ್ತು. ಅದಾದ್ಮೇಲೆ ನಿಮಗೆ ಅನೇಕ ವಿಧವಾಗಿ ಕಷ್ಟಗಳು ಉಂಟಾಯಿತು ಅಂತ ಹೇಳಿ ಗೊತ್ತಾಗುತ್ತೆ. ಇದಿಷ್ಟು ಕೂಡ ಆಗಿ ಹೋಗಿರುವಂತದ್ದು. ಈಗ ನಾವು ಮುಂದೆ ಏನಾಗುತ್ತೆ, ಈ 2025ನೇ ಸಾಲಿನಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಒಂದು ವರ್ಷದ ಭವಿಷ್ಯವನ್ನು ಗಣನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 4 ಗ್ರಹಗಳನ್ನು ಪರಿಗಣಿಸ್ತೀವಿ. ರಾಹುಗ್ರಹ, ಕೇತುಗ್ರಹ, ಶನಿಗ್ರಹ ಮತ್ತೆ ಬೃಹಸ್ಪತಿ ಗ್ರಹ. ಹೋದ ವರ್ಷ ಏನಾಗಿತ್ತು ಅಂತ ಹೇಳಿ ಆದ್ರೆ ಶನಿಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿರವಾಗಿತ್ತು. ಇದು ಅತ್ಯಂತ ಉತ್ತಮ. ಹಾಗಾಗಿ ಶನಿಗ್ರಹದಿಂದ ಉತ್ತಮವಾದ ಫಲ ಪ್ರಾಪ್ತಿ ಆಗ್ತಿತ್ತು. ಇನ್ನು ರಾಹುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿತ್ತು, ಇದು ಉತ್ತಮ ಅಲ್ಲ. ಇನ್ನು ಕೇತುಗ್ರಹ ದಶಮ ಭಾವದಲ್ಲಿ, ಅದು ಕೂಡ ಉತ್ತಮ ಅಲ್ಲ. ಬೃಹಸ್ಪತಿ ಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿತ್ತು, ಅದು ಕೂಡ ಉತ್ತಮ ಅಲ್ಲ. ಅಲ್ಲಿಗೆ ಹೋದ ವರ್ಷದಲ್ಲಿ ಶನಿಗ್ರಹ ಒಂದು ನಿಮಗೆ ಉತ್ತಮವಾಗಿ ಸ್ಥಿತವಾಗಿತ್ತು ಈ 4 ಗ್ರಹದಲ್ಲಿ. ಇನ್ನು ಉಳಿದಂತಹ 3 ಗ್ರಹದಿಂದ ನಿಮಗೆ ಅನಿಷ್ಟ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿತ್ತು. ಆದ್ರೆ ಈ ವರ್ಷ ಏನಾಗಿದೆ, ಈ ವರ್ಷದಲ್ಲಿ ನಿಮಗೆ ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗುತ್ತೆ, ಅದು ಉತ್ತಮ ಅಲ್ಲ. ಇನ್ನು ರಾಹುಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿರವಾಗುತ್ತೆ, ಅದು ಅತ್ಯಂತ ಉತ್ತಮ. ಇನ್ನು ಕೇತುಗ್ರಹ ನವಮ ಭಾವದಲ್ಲಿ ಸ್ಥಿರವಾಗುತ್ತೆ, ಅದು ಉತ್ತಮವಲ್ಲ. ಬೃಹಸ್ಪತಿ ಗ್ರಹ ಈ ವರ್ಷದಲ್ಲಿ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿರವಾಗುತ್ತೆ, ಅದು ಅತ್ಯಂತ ಉತ್ತಮ. ಅಲ್ಲಿಗೆ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಹೋದ ವರ್ಷದಲ್ಲಿ ನಿಮಗೆ 4 ಗ್ರಹದಲ್ಲಿ 1 ಗ್ರಹ ಉತ್ತಮವಾಗಿ ಸ್ಥಿತವಾಗಿತ್ತು, 3 ಗ್ರಹ ಉತ್ತಮವಾಗಿ ಸ್ಥಿರವಾಗಿರಲಿಲ್ಲ. ಈ ವರ್ಷದಲ್ಲಿ ನಿಮಗೆ 4 ಗ್ರಹದಲ್ಲಿ 2 ಗ್ರಹ ಅತ್ಯಂತ ಉತ್ತಮವಾಗಿ ಸ್ಥಿರವಾಗಿದೆ, ಇನ್ನೊಂದು 2 ಗ್ರಹ ಅಷ್ಟೊಂದು ಉತ್ತಮವಾಗಿ ಸ್ಥಿರವಾಗಿಲ್ಲ.
ಅಲ್ಲಿಗೆ ಈ ವರ್ಷದಲ್ಲಿ ನಿಮಗೆ ಇದನ್ನು ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಹೋದ ವರ್ಷಕ್ಕಿಂತ ಈ ವರ್ಷ ಅತ್ಯಂತ ಉತ್ತಮವಾಗಿದೆ, ಮತ್ತೆ ಈ ವರ್ಷದಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಸಂಶಯ ಮೂಡುವುದಕ್ಕೆ ಅವಕಾಶ ಇದೆ. ಅದೇನು ಅಂದರೆ, ಹೌದು ಸ್ವಾಮಿ, ನೀವು ಹೇಳಿದ ಹಾಗೆ ಹೋದ ವರ್ಷ 4 ಗ್ರಹದಲ್ಲಿ 1 ಗ್ರಹ ಅಷ್ಟೇ ಉತ್ತಮವಾಗಿ ಸ್ಥಿತವಾಗಿತ್ತು, ಇನ್ನು ಉಳಿದಂತಹ ಗ್ರಹಗಳು ಉತ್ತಮವಾಗಿ ಸ್ಥಿತವಾಗದೇ ಇರುವುದರಿಂದ ಅನೇಕ ಕಷ್ಟಗಳೆಲ್ಲ ಉಂಟಾಯಿತು. ಇದನ್ನೆಲ್ಲ ನಾವು ಒಪ್ಕೊಳ್ಳೋಣ. ಈ ವರ್ಷ ಏನಾಗಿದೆ, ಆ 4 ಗ್ರಹದಲ್ಲಿ ಕೇವಲ 2 ಗ್ರಹಗಳು ಉತ್ತಮವಾಗಿ ಸ್ಥಿತವಾಗಿದೆ. ಹಾಗಾಗಿ ಏನೋ ಹೋದ ವರ್ಷಕ್ಕಿಂತ ಒಂದು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಉಂಟಾಗಬಹುದು. ಆದರೆ ನೀವು ನೋಡಿದ್ರೆ ಏನೋ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ಇದು ಸತ್ಯನಾ ಅಥವಾ ಸುಮ್ಮನೆ ಹೇಳ್ತಿದ್ದೀರಾ ಅಂತ ಹೇಳಿ ನಿಮಗೊಂದು ಸಂಶಯ ಉಂಟಾಗಬಹುದು. ಆದರೆ ಅದು ಹಾಗಲ್ಲ. ಈ ವರ್ಷದಲ್ಲಿ ನಿಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಬೃಹಸ್ಪತಿ ಗ್ರಹ ಅಂತ ಹೇಳುವಂಥದ್ದು ಈ ವರ್ಷದಲ್ಲಿ ನಿಮಗೆ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿದೆ. ಆ ಸಂದರ್ಭದಲ್ಲಿ ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತ್ವಖಿಲ ಗ್ರಹೇಭ್ಯ ಅಂತ ಹೇಳಿರುವಂಥದ್ದು. ಅಂದ್ರೆ ಈ ಬೃಹಸ್ಪತಿ ಗ್ರಹ ಒಂದು ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿದೆ ಅಂತ ಹೇಳಿ ಆದ ಸಂದರ್ಭದಲ್ಲಿ ಏನಾಗುತ್ತೆ, ಉಳಿದಂತಹ ಗ್ರಹಗಳು ಉತ್ತಮವಾಗಿ ಸ್ಥಿತವಾಗಿಲ್ಲ ಅಂತ ಹೇಳಿ ಆದರೂ ಕೂಡ ಆ ಉಳಿದಂತಹ ಗ್ರಹಗಳಿಂದ ಉಂಟಾಗುವಂತಹ ಅನಿಷ್ಟ ಫಲಗಳನ್ನು ಇದು ನಿವಾರಣೆ ಮಾಡುತ್ತೆ. ಜೊತೆಗೆ ಇದು ಅತ್ಯಂತವಾಗಿ ಉತ್ತಮವಾದ ಫಲವನ್ನು ಕೊಡುತ್ತೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಬೃಹಸ್ಪತಿ ಗ್ರಹ ಒಂದೇ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿದೆ ಅಂತ ಹೇಳಿದ್ರು ಕೂಡ ಸಾಕು. ಯಾಕಂದ್ರೆ ಉಳಿದ ಗ್ರಹದಿಂದ ಉಂಟಾಗುವಂತಹ ಅನಿಷ್ಟ ಫಲಗಳನ್ನೆಲ್ಲ ನಿವಾರಣೆ ಮಾಡಿಬಿಡುತ್ತೆ. ಜೊತೆಗೆ ಅದು ಅತ್ಯಂತ ಉತ್ತಮವಾಗಿ ಫಲವನ್ನು ಕೊಡುತ್ತೆ ಅಂತ ಹೇಳಿರುವುದರಿಂದ ಈ ವರ್ಷದಲ್ಲಿ ಆ ಬೃಹಸ್ಪತಿ ಗ್ರಹ ನಿಮಗೆ ಅತ್ಯಂತ ಉತ್ತಮವಾಗಿ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ರಾಹು ಗ್ರಹವು ಕೂಡ ನಿಮಗೆ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿದೆ. ಹಾಗಾಗಿ ನೀವು ಈ ವರ್ಷದಲ್ಲಿ ಯಾವ ವಿಚಾರಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ನಿಮಗೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇದೆಲ್ಲ ಯಾವಾಗಿಂದ ಅಂತ ಹೇಳಿ ಆದ್ರೆ ಈ ವರ್ಷದ 5ನೇ ತಿಂಗಳು ಆದ್ಮೇಲೆ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಯಾಕೆ ಅಂತ ಹೇಳಿ ಆದ್ರೆ ಈ ರಾಹು ಗ್ರಹ ತೃತೀಯ ಭಾವಕ್ಕೆ ಬರುವಂಥದ್ದಿರಲಿ ಅಥವಾ ಬೃಹಸ್ಪತಿ ಗ್ರಹ ಸಪ್ತಮ ಭಾವಕ್ಕೆ ಹೋಗುವಂಥದ್ದಿರಲಿ ಮೇ ತಿಂಗಳಲ್ಲಿ. ಹಾಗಾಗಿ ಈ ಮೇ ತಿಂಗಳಾದ್ಮೇಲೆ ನಿಮಗೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಅಲ್ಲಿಗೆ ಇದಿಷ್ಟನ್ನು ಕೂಡ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ವರ್ಷದಲ್ಲಿ ನಮಗೆ 12 ತಿಂಗಳಿರುತ್ತೆ. ಅದರಲ್ಲಿ ಮೊದಲ ಒಂದು 5 ತಿಂಗಳು ಅಂತ ಹೇಳುವಂಥದ್ದು ನಿಮಗೆ ಮಧ್ಯಮವಾಗಿರುತ್ತೆ. ಈ ಮೇ ತಿಂಗಳಾದ್ಮೇಲಂತೂ ಇನ್ನು ಉಳಿದಂತಹ 7 ತಿಂಗಳು ನಿಮಗೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಈಗ ಹಾಗಾದ್ರೆ ಈ ವರ್ಷದಲ್ಲಿ ಯಾವ ಯಾವ ಗ್ರಹದಿಂದ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬೃಹಸ್ಪತಿ ಗ್ರಹ ಈ ವರ್ಷದ ಮೇ ತಿಂಗಳಲ್ಲಿ ನಿಮಗೆ ಸಪ್ತಮ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿಂದ ಮುಂದೆ ಇಷ್ಟು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಆ ಸಂದರ್ಭದಲ್ಲಿ ರಾಜದರ್ಶನಂ ಆರೋಗ್ಯಂ ಗಾಂಭೀರ್ಯಂ ಗಾತ್ರ ಪೋಷಣಂ ಅಭೀಷ್ಟ ಕಾರ್ಯ ಸಿದ್ಧಿಶ್ಚ ಸಪ್ತಮಸ್ಥೆ ಭವೇದ್ ಗುರವು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ರಾಜದರ್ಶನಂ ಅಂತ ಹೇಳಿ ಆದ್ರೆ ನಿಮಗೆ ಒಂದಷ್ಟು ಗಣ್ಯ ವ್ಯಕ್ತಿಗಳ, ಸಮಾಜದಲ್ಲಿ ಪ್ರಮುಖವಾದಂತಹ ವ್ಯಕ್ತಿಗಳ ಪರಿಚಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅದರಿಂದ ಅಂತಹ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಒಂದಷ್ಟು ಸಹಾಯ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಹೋದ ವರ್ಷದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳೆಲ್ಲ ಉಂಟಾಗಿತ್ತು ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಆದ್ರೆ ಈ ವರ್ಷದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಇನ್ನೇನಾದ್ರೂ ನಿಮಗೆ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಈ ಹಿಂದಿನಿಂದಲೂ ಬಾಧಿಸುತ್ತಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ವರ್ಷದಲ್ಲಿ ಬಗೆಹರಿದು ಹೋಗುತ್ತೆ. ಒಟ್ಟಿನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಇನ್ನು ಗಾತ್ರ ಪೋಷಣಂ, ಅದೇ ಹೇಳಿದ್ದು ಏನು, ದೇಹವೆಲ್ಲ ದಷ್ಟಪುಷ್ಟವಾಗುತ್ತೆ. ನಿಮ್ಮ ಆರೋಗ್ಯ ಅಂತ ಹೇಳುವಂಥದ್ದು ಅತ್ಯಂತ ಉತ್ತಮವಾಗಿರುತ್ತೆ. ಅಭೀಷ್ಟ ಕಾರ್ಯ ಸಿದ್ಧಿಶ್ಚ, ಮುಖ್ಯವಾಗಿ ನೀವು ಏನೇನನ್ನ ಬಯಸ್ತಾ ಇದ್ದೀರೋ ಅದೆಲ್ಲ ಪ್ರಾಪ್ತಿ ಆಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದರಲ್ಲೆಲ್ಲ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಇನ್ನು ಬೃಹಸ್ಪತಿ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಸಪ್ತಮ ಭಾವದಿಂದ ನಾವು ಯಾವಾಗಲೂ ಕೂಡ ವಿವಾಹ ಮದನಾಲೋಕ ಭಾರ್ಯಾಭರ್ತೃ ಸಮಾಗಮಾಹ ಶಯ್ಯಾಸ್ತ್ರೀ ಸದ್ಮನಷ್ಟಾರ್ಥ ಮೈಥುನಾನ್ಯಪಿ ಸಪ್ತಮಾತ್ ಅಂತ ಹೇಳಿರುವಂಥದ್ದು. ಅಂದ್ರೆ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನೆಲ್ಲ ನಾವು ಸಪ್ತಮ ಭಾವದಿಂದ ಯೋಚನೆಯನ್ನು ಮಾಡುವಂಥದ್ದು. ಅಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಇರೋದ್ರಿಂದಾಗಿ ವಿವಾಹಾಪೇಕ್ಷೆಗಳಿಗೆ ಈ ವರ್ಷ ಅತ್ಯಂತ ಉತ್ತಮವಾಗಿದೆ.
ತುಂಬಾ ಜನ ಹೇಳ್ತಾ ಇರ್ತಾರೆ, ಏನು ನಮ್ಮ ಹುಡುಗಿಗೆ ಏನ್ ಮಾಡಿದ್ರು ಕೂಡ ಹುಡುಗನೇ ಸಿಗ್ತಾ ಇಲ್ಲ, ಒಳ್ಳೆ ಹುಡುಗ ಸಿಗ್ತಾ ಇಲ್ಲ, ಅಥವಾ ಅತಿ ಹೆಚ್ಚಾಗಿ ಏನು ನಮ್ಮ ಹುಡುಗನಿಗೆ ತುಂಬಾ ಹುಡುಕ್ತಾ ಇದ್ದೀವಿ ಆದ್ರೂ ಕೂಡ ಹುಡುಗಿನೇ ಸಿಗ್ತಾ ಇಲ್ಲ. ಈ ತರದ ಸಮಸ್ಯೆಗಳನ್ನ ನಾವು ಪ್ರಪಂಚದಲ್ಲಿ ತುಂಬಾ ನೋಡ್ತಾ ಇದ್ದೀವಿ. ಆದ್ರೆ ಈ ರಾಶಿಯವರು ಈ ವರ್ಷದಲ್ಲಿ ಒಂದೇ ಒಂದು ಸ್ವಲ್ಪ ಪ್ರಯತ್ನವನ್ನು ಪಟ್ಟರೂ ಕೂಡ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅತ್ಯಂತ ಉತ್ತಮವಾಗಿದೆ. ಅಂದ್ರೆ ಈ ವರ್ಷದ ಒಂದು 5ನೇ ತಿಂಗಳಾದ್ಮೇಲೆ ಆಯ್ತಾ, ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ವಿವಾಹ ಆಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಇನ್ನು ಮದುವೆ ಆಗಿ ಸಂಸಾರದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ, ಅಂದ್ರೆ ಗಂಡ ಹೆಂಡತಿಯ ಮಧ್ಯ ಏನಾದರೂ ವೈಮನಸ್ಯಗಳು ಉಂಟಾಗಿರುವಂಥದ್ದು ಇಂಥದ್ದೆಲ್ಲ ಆಗಿದ್ರೆ ಹಿಂದೆ ಅದು ಕೂಡ ಬಗೆಹರಿಯುವುದಕ್ಕೆ ಈ ವರ್ಷದಲ್ಲಿ ಅತ್ಯಂತವಾಗಿ ಅವಕಾಶ ಇದೆ. ಒಟ್ಟಲ್ಲಿ ಸಂಸಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ವರ್ಷ ಅತ್ಯಂತವಾಗಿ ಉತ್ತಮವಾಗಿದೆ. ಮುಖ್ಯವಾಗಿ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹೋದ ವರ್ಷ ಏನಾಗಿತ್ತು ಗೊತ್ತಾ, ಬೃಹಸ್ಪತಿ ಗ್ರಹ ಷಷ್ಠಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ನಹಿ ಸುಖಂ ತತ್ಸಾಧನೆ ಸತ್ಯಪಿ ಅಂತ ಹೇಳಿರುವಂಥದ್ದು. ಅಂದ್ರೆ ಸುಖಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಾಧನಗಳು ಇದ್ದಂತಹ ಪಕ್ಷದಲ್ಲಿಯೂ ಕೂಡ ಸುಖವನ್ನು ಪ್ರಾಪ್ತಿ ಆಗುವುದಿಲ್ಲ. ಎಲ್ಲದೂ ಇದೆ, ಎಲ್ಲಾ ವಸ್ತುಗಳಿದಾವೆ, ಬೇಕಾದಷ್ಟು ಎಲ್ಲದೂ ಕೂಡ ಇದೆ, ಆದ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಹೋದ ವರ್ಷದಲ್ಲಿ ಉಂಟಾಗಿತ್ತು. ಆದ್ರೆ ಈ ವರ್ಷದಲ್ಲಿ ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅದೇ ಅಲ್ವಾ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಮನಸ್ಸಿಗೆ ಸಂತೋಷ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಸಂಗಾತಿಯಿಂದ ಒಂದಷ್ಟು ಲಾಭ ಉಂಟಾಗುವುದಕ್ಕೆ ಅವಕಾಶ ಇದೆ. ಅಂದ್ರೆ ನೀವು ಒಂದು ವೇಳೆ ಪುರುಷ ಆಗಿದ್ದಂತಹ ಪಕ್ಷದಲ್ಲಿ ನಿಮ್ಮ ಪತ್ನಿಯಿಂದ ನಿಮಗೇನೋ ಒಂದಷ್ಟು ಸಹಾಯ ಆಗುವಂಥದ್ದು, ಅಂದ್ರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರ ಒಂದಷ್ಟು ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ, ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗೆ ನೀವು ಒಂದು ವೇಳೆ ಹೆಂಗಸರಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮ ಪತಿಯಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಸಂಗಾತಿಯಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಜೊತೆಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರ ಒಂದು ಸಹಾಯ ಸಹಕಾರ ಅಂತ ಹೇಳುವಂಥದ್ದು ಕೂಡ ಸಿಗತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಮತಿಸ್ತಸ್ಯ ಬಹ್ವಿ ವಿಭೂತಿಶ್ಚ ಬಹ್ವಿ ಅಂತ ಹೇಳಿರುವಂಥದ್ದು ಬೃಹಸ್ಪತಿ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಅತ್ಯಂತ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳಿಗಂತೂ ಏನು ಯೋಚನೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ, ಅತ್ಯಂತ ಉತ್ತಮವಾಗಿದೆ. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಇನ್ನು ಆದಷ್ಟು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡುವಂತಹ ಯೋಗ ಇದೆ. ಅಂದ್ರೆ ಒಂದಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಈ ರೀತಿಯಾಗಿ ಒಂದಷ್ಟು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ಇಂಥದ್ದನ್ನೆಲ್ಲ ನೀವು ಈ ವರ್ಷದಲ್ಲಿ ಮಾಡ್ತೀರಾ. ಇನ್ನು ನಿಮ್ಮ ನಡತೆಗೆ ಮುಖ್ಯವಾಗಿ ಪ್ರಶಂಸೆ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಈ ವ್ಯಕ್ತಿ ಒಳ್ಳೆಯವನಪ್ಪ, ಅಥವಾ ಈ ವ್ಯಕ್ತಿ ಪ್ರಾಮಾಣಿಕವಾದಂತಹ ವ್ಯಕ್ತಿ, ಜನ ಎಲ್ಲ ನೋಡಪ್ಪ ಅವನು ನೋಡಿ ಕಲ್ತ್ಕೊಳ್ಬೇಕು, ಈ ರೀತಿಯಾಗಿ ಒಟ್ಟಲ್ಲಿ ನಿಮ್ಮ ಒಂದು ನಡತೆಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಅಂತ ಹೇಳುವಂಥದ್ದು ಸಿಗುತ್ತೆ. ನಿಮ್ಮ ನಡತೆಗೆ ಎಲ್ಲ ಕಡೆನೂ ಕೂಡ ಪ್ರಶಂಸೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಯಾಕೆ ಹೇಳಿ ಇದಿಷ್ಟು ಕೂಡ ಯೋಚನೆ ಮಾಡಿದ್ನಲ್ಲ, ಬೃಹಸ್ಪತಿ ಗ್ರಹ ಇದೆಯಲ್ಲ ಅದು ಈ ವರ್ಷದಲ್ಲಿ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗುವುದರಿಂದಾಗಿ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು ಯಾವಾಗಿಂದ ಪ್ರಾಪ್ತಿಯಾಗುತ್ತೆ, ಮೇ ತಿಂಗಳಿಂದ ಇದಿಷ್ಟು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನೊಂದು ಸಂತೋಷವಾದಂತಹ ವಿಚಾರ ಏನು ಹೇಳಿ, ರಾಹುಗ್ರಹ ಇದೆಯಲ್ಲ ಅದು ಕೂಡ ಮೇ ತಿಂಗಳಲ್ಲಿ ನಿಮಗೆ ತೃತೀಯ ಭಾವಕ್ಕೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿಂದ ಹಿಡಿದು ಈ ರಾಹುಗ್ರಹದಿಂದ ನಿಮಗೆ ಮುಖ್ಯವಾಗಿ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಸಂದರ್ಭದಲ್ಲಿ ತನಾಗೋಥ ಸಿಂಹೋ ಭುಜಾ ವಿಕ್ರಮೇಣ ಪ್ರಯಾತೀಹ ಸಿಂಹಿ ಸುತೆ ತತ್ ಸಮತ್ವಂ ತೃತೀಯೇ ಜಗತ್ ಸೋದರತ್ವಂ ಸಮೇತಿ ಪ್ರಯಾತೋಪಿ ಭಾಗ್ಯಂ ಕುತೋ ಯತ್ನ ಹೇತು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಏನು ನಿಮ್ಮಲ್ಲಿ ಒಂದು ಪರಾಕ್ರಮದ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಂದ್ರೆ ನೀವು ಯಾವುದಕ್ಕೂ ಕೂಡ ಹೆದರುವುದೇ ಇಲ್ಲ. ಈ ವರ್ಷದಲ್ಲಿ ನಿಮ್ಮಲ್ಲಿ ಒಂದು ಧೈರ್ಯದ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಹೇಳಿ, ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕಿದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಮೇಲೆ ಸಂಶಯ ಉಂಟಾಗುವುದಕ್ಕೆ ಶುರುವಾಗುತ್ತೆ. ಅಂದ್ರೆ ನನ್ನಿಂದ ಈ ಕೆಲಸ ಮಾಡುವುದಕ್ಕೆ ಆಗುತ್ತೋ ಇಲ್ವೋ, ನನ್ನಲ್ಲಿ ಅಷ್ಟೊಂದು ಸಾಮರ್ಥ್ಯ ಇದೆಯೋ ಇಲ್ವೋ, ಈ ರೀತಿಯಾಗಿ ನಮಗೆ ಕೆಲವೊಂದ್ಸಲ ನಮ್ಮ ಮೇಲೆ ಸಂಶಯ ಬರುವುದಕ್ಕೆ ಶುರುವಾಗುತ್ತೆ. ಆದರೆ ಈ ವರ್ಷದಲ್ಲಿ ಆ ರೀತಿಯಾಗಿ ಆಗುವುದಿಲ್ಲ. ನಿಮ್ಮಲ್ಲಿ ಒಂದು ಧೈರ್ಯದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನನ್ನಲ್ಲಿ ಅಷ್ಟು ಸಾಮರ್ಥ್ಯ ಇದೆ, ನಾನು ಯಾವ ಕೆಲಸವನ್ನು ಬೇಕಾದರೂ ಮಾಡುವುದಕ್ಕೆ ಸಮರ್ಥನಾಗಿದ್ದೇನೆ ಅಂತ ಹೇಳಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಏನು ಹೇಳಿರುವಂಥದ್ದು, ನಾನು ಆಗೋತ ಸಿಂಹೋ ಭುಜಾ ವಿಕ್ರಮೇಣ. ಮುಖ್ಯವಾಗಿ ಈ ರೀತಿಯಾಗಿ ತೃತೀಯ ಭಾವದಲ್ಲಿ ರಾಹುಗ್ರಹದ ಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಆನೆ ಆಗಲಿ ಅಥವಾ ಸಿಂಹ ಆಗಲಿ ಅವನ ಎದುರುಗಡೆ ನಿಲ್ಲುವುದಕ್ಕಾಗುವುದಿಲ್ಲ ಅಂತ ಹೇಳಿರುವಂಥ, ಅಂದ್ರೆ ಅಷ್ಟೊಂದು ಧೈರ್ಯ ಇರುತ್ತೆ ನಿಮಗೆ.
ಆಯ್ತಾ. ಹಾಗಾಗಿ ಧೈರ್ಯದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಜಗತ್ ಸೋದರತ್ವಂ ಸಮೇತಿ, ಹಾಗಾಗಿ ಅಷ್ಟೊಂದು ಧೈರ್ಯದ ಅಭಿವೃದ್ಧಿ ಉಂಟಾಗೋದ್ರಿಂದಾಗಿ ಇಡೀ ಪ್ರಪಂಚನೇ ನಿಮ್ಮ ಮುಂದೆ ಸೋದರ ಅಂತ ಹೇಳಿ, ಆದರೆ ತಮ್ಮನ ತರ ಕೈ ಕಟ್ಕೊಂಡು ನಿಂತಿರುತ್ತೆ ಅಂತ ಹೇಳಿರುವಂಥದ್ದು. ಆಯ್ತಾ. ಹಾಗಾಗಿ ನಿಮ್ಮಲ್ಲಿ ಒಂದು ಧೈರ್ಯದ ಅಭಿವೃದ್ಧಿ ಉಂಟಾಗುತ್ತೆ, ಅದರಿಂದ ನಿಮಗೆ ಬೇಕಾದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನೇನು ಕುತೋ ಯತ್ನ ಹೇತು, ಅಂದ್ರೆ ಯಾವುದಕ್ಕೂ ಕೂಡ ಪ್ರಯತ್ನ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಅದೃಷ್ಟ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿದೆ. ಆಯ್ತಾ. ಹಾಗಾಗಿ ಸುಮ್ಮನೆ ಪ್ರಯತ್ನ ಮಾಡೋದೇ ಬೇಡ, ಎಲ್ಲದೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿರುವಂಥದ್ದು. ಅಂದ್ರೆ ಪ್ರಯತ್ನ ಮಾಡೋದು ಬೇಡ ಅಂತ ಹೇಳಿದ್ರೆ ಹಾಗಲ್ಲ, ಒಂದು ಸ್ವಲ್ಪ ಏನಾದ್ರು ಪ್ರಯತ್ನ ಮಾಡಬೇಕು, ಒಂದು ಸ್ವಲ್ಪ ಕೈ ಹಾಕಿದ ಕೂಡ ಆ ಎಲ್ಲ ಕೆಲಸಗಳು ಕೂಡ ಆಗಿ ಹೋಗುತ್ತೆ. ಈಗ ನಾವು ಪ್ರಪಂಚದಲ್ಲಿ ನೋಡಿರಬಹುದು, ಏನು ಕೆಲವೊಂದಷ್ಟು ಜನಗಳು ಸಾಮಾನ್ಯವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ನೋಡುವ ಮರೆಯ ಅವನು ಏನೇನನ್ನು ಮುಟ್ತಾನೋ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಅವನಿಗೆ ಅಷ್ಟೊಂದು ಅದೃಷ್ಟ ಅಂತ ಹೇಳಿ ಮಾತಾಡ್ತಿರ್ತಾರೆ. ಆ ರೀತಿಯಾಗಿದೆ ನಿಮ್ಗೆ ಈ ವರ್ಷ ಅಂತ. ಅಂದ್ರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅಂದ್ರೆ ಏನ್ ಹೇಳಿ, ನೀವು ಯಾವ ಕೆಲ್ಸಕ್ಕೆ ಕೈ ಹಾಕ್ತಿರೋ ಅದರಲ್ಲೆಲ್ಲ ನಿಮಗೆ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದನ್ನೇ ಹೇಳಿರುವಂಥದ್ದು. ಏನು ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರು ಸಾಕು, ನಿಮ್ಗೆ ಅದರಲ್ಲೆಲ್ಲ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನೀವು ಮುಟ್ಟಿದ್ದೆಲ್ಲ ಈ ವರ್ಷದಲ್ಲಿ ಚಿನ್ನ ಆಗುತ್ತೆ ಅಂತ ಹೇಳ್ಬಹುದು. ಇನ್ನು ಮುಖ್ಯವಾಗಿ ಅಣ್ಣ ತಮ್ಮಂದಿರ ಒಂದು ಸಹಾಯ ಅಂತ ಹೇಳುವಂಥದ್ದು ನಿಮಗೆ ಈ ವರ್ಷದಲ್ಲಿ ಪ್ರಾಪ್ತಿಯಾಗುತ್ತೆ. ರಾಹುಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಶತ್ರುಗಳಿಂದಲೇ ಸಹಾಯ ಉಂಟಾಗುತ್ತೆ. ಇಷ್ಟು ದಿವಸ ಯಾರನ್ನ ನೀವು ಶತ್ರುಗಳು ಅಂತ ಹೇಳಿ ಅಂದುಕೊಂಡಿದ್ರು ಅವರೆಲ್ಲ ನಿಮಗೆ ಈಗ ಸ್ನೇಹಿತರಾಗಿ ಬದಲಾಗ್ತಾರೆ. ಅವರಿಂದಲೇ ನಿಮಗೆ ಒಂದಷ್ಟು ಸಹಾಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಏನು ಗೊತ್ತಾ, ಈ ದೀನತೆ ಅಂತ ಹೇಳುವಂಥದ್ದು ಹೊರಟು ಹೋಗುತ್ತೆ ಅಂಥೇಳಿ. ಆದರೆ ಒಂದು ಸ್ವಲ್ಪ ಈ ರೀತಿಯಾದಂತಹ ಪರಿಸ್ಥಿತಿಗಳೆಲ್ಲ ಇಲ್ಲಿವರೆಗೂ ಉಂಟಾಗ್ತಿತ್ತು. ಯಾವುದು, ನಿಮಗೆ ಇನ್ನೊಬ್ಬರ ಹತ್ರ ಏನನ್ನಾದ್ರೂ ಕೇಳುವಂಥದ್ದು ಅಷ್ಟೊಂದು ಇಷ್ಟ ಆಗುವುದಿಲ್ಲ, ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನು ಕೂಡ ಮಾಡುವುದಕ್ಕಾಗುವುದಿಲ್ಲ. ದೀನತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಂದರೆ ಯಾವುದೋ ಒಂದು ವಿಷಯಕ್ಕಾಗಿ ಇನ್ನೊಬ್ಬರ ಮುಂದೆ ಕೈ ಒಡ್ಡುವಂತಹ ಪರಿಸ್ಥಿತಿಗಳು ಉಂಟಾಗುತ್ತೆ ಅಲ್ವಾ. ಆದರೆ ಆ ರೀತಿಯಾಗಿರುವಂಥದ್ದು ಈ ವರ್ಷದಲ್ಲಿ ಉಂಟಾಗುವುದಿಲ್ಲ ಅಂತ ಹೇಳಿ ನಾವು ಯಾವಾಗಲೂ ದೇವರ ಹತ್ರ ಏನನ್ನ ಪ್ರಾರ್ಥನೆ ಮಾಡುವಂಥದ್ದು, ಎಲ್ಲ ಪೂಜೆ ಎಲ್ಲ ಮಾಡಿದಂತಹ ಸಂದರ್ಭದಲ್ಲಿ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಆ ದೀನತೆ ಅಂತ ಹೇಳುವಂಥದ್ದನ್ನು ಮಾತ್ರ ಕೊಡಬೇಡ ಬದುಕಿರುವವರೆಗೂ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಲ್ಲ, ಆ ರೀತಿಯಾಗಿದೆ ಈ ವರ್ಷ ಅಂತ. ಅಂದರೆ ನೀವು ಸಂಪೂರ್ಣವಾಗಿ ಸ್ವತಂತ್ರರಾಗ್ತೀರಿ, ನಿಮ್ಗೆ ಏನೇನನ್ನು ಬೇಕೋ ಅದನ್ನೆಲ್ಲ ನೀವೇ ಮಾಡಿಕೊಳ್ತೀರಿ, ಇನ್ನೊಬ್ಬರ ಮುಂದೆ ಕೈ ಚಾಚುವಂತಹ ಪರಿಸ್ಥಿತಿ ಅಂತ ಹೇಳುವಂಥದ್ದು ಈ ವರ್ಷದಲ್ಲಿ ಉಂಟಾಗುವುದಿಲ್ಲ. ಹಾಗಾಗಿ ಇದಿಷ್ಟು ಕೂಡ ರಾಹುಗ್ರಹದಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈ ಎಲ್ಲ ಫಲಗಳು ಕೂಡ ನಿಮಗೆ ಮೇ ಆದ್ಮೇಲೆ ಪ್ರಾಪ್ತಿ ಆಗುತ್ತೆ. ಆಯ್ತಾ. ಅಲ್ಲಿಗೆ ಇದಿಷ್ಟನ್ನು ಕೂಡ ನಾವು ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ವರ್ಷದ ಒಂದು 5ನೇ ತಿಂಗಳು ಆದ್ಮೇಲೆ ಈ ರಾಹುಗ್ರಹ ಮತ್ತೆ ಬೃಹಸ್ಪತಿ ಗ್ರಹದಿಂದ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅಲ್ಲಿವರೆಗೆ 5ನೇ ತಿಂಗಳವರೆಗೆ ಒಂದು ಸ್ವಲ್ಪ ಮಧ್ಯಮವಾಗಿದೆ. ಅದಾದ್ಮೇಲೆ ನಿಮಗೆ ಎಲ್ಲಾ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಅಂತ ಗೊತ್ತಾಗುತ್ತೆ. ಆಯ್ತಾ. ಈಗ ಏನ್ ಮಾಡೋಣ ಅಂತ ಹೇಳಿ ಆದ್ರೆ ಇಲ್ಲಿವರೆಗೆ ನೋಡಿದ್ವಲ್ಲ, ಇದಿಷ್ಟು ಕೂಡ ಈ ವರ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಉತ್ತಮವಾದ ಫಲಗಳು. ಈಗ ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಶನಿಗ್ರಹ ಇಲ್ಲಿಯವರೆಗೂ ಕೂಡ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತು, ಅದು ಅತ್ಯಂತ ಉತ್ತಮವಾಗಿತ್ತು. ಈ ವರ್ಷದ ಮಾರ್ಚ್ 29ನೇ ತಾರೀಕಿನಂದು ಅದು ಮೀನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿಂದ ಮುಂದೆ ನಿಮಗೆ ಚತುರ್ಥ ಭಾವದಲ್ಲಿ ಶನಿಗ್ರಹದ ಸ್ಥಿತಿ ಇರುತ್ತೆ. ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಅದೇನು ಅಂತ ಹೇಳಿ ಆದರೆ ಚತುರ್ಥ ಭಾವದಲ್ಲಿ ಶನಿಯ ಸ್ಥಿತಿ ಇರುವುದರಿಂದಾಗಿ ತಾಯಿಯೊಂದಿಗೆ ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ತಾಯಿಯ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನೀವು ನಡೆದುಕೊಳ್ಳಬಾರದು. ಇದು ಒಂದು ವಿಷಯ. ಇನ್ನು ಮಂಡಿ ನೋವಾಗಿರಬಹುದು, ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ಸಮಸ್ಯೆಗಳು ಒಂದು ಸ್ವಲ್ಪ ಮಟ್ಟಿಗೆ ಬಾಧಿಸುವುದಕ್ಕೆ ಅವಕಾಶ ಇದೆ. ಇನ್ನು ಉಳಿದಂತಹ ಎಲ್ಲ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಅತ್ಯಂತ ಉತ್ತಮವಾಗಿದೆ. ಆದರೆ ಕಾಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಈ ವರ್ಷದಲ್ಲಿ ನೀವು ಒಂದು ಸ್ವಲ್ಪ ಮಟ್ಟಿಗೆ ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ವರ್ಷದಲ್ಲಿ ನೀವು ಅತ್ಯಂತವಾಗಿ ಜೋಪಾನವಾಗಿ ಇರಬೇಕಾಗುತ್ತೆ. ಯಾಕೆ ಹೇಳಿ, ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ. ಹಾಗಾಗಿ ಆದಷ್ಟು ನೀವು ನಿಧಾನವಾಗಿ ವಾಹನವನ್ನು ಚಲಾಯಿಸಬೇಕು. ವಾಹನಗಳಿಗೆ ಪ್ರಾಣಿಗಳು ಅಡ್ಡ ಬರುವಂಥದ್ದು ಇರಬಹುದು. ಒಟ್ಟಿನಲ್ಲಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಕೇತುಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ
ಕೋಪ ಅನ್ನುವಂಥದ್ದು ಉಂಟಾಗುತ್ತೆ, ಶೀಘ್ರವಾಗಿ ಕೋಪ ಬರುತ್ತೆ. ಎಲ್ಲ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಕೋಪ ಅನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ಕೋಪವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇವೊಂದು 2, 3, 4 ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ನೋಡಿದ್ವಲ್ಲ, ಇನ್ನು ಉಳಿದಂತಹ ಎಲ್ಲಾ ವಿಚಾರದಲ್ಲಿಯೂ ಕೂಡ ಈ ವರ್ಷ ನಿಮಗೆ ಅತ್ಯಂತ ಉತ್ತಮವಾಗಿದೆ. ಅವಾಗಲೇ ಹೇಳಿದ್ನಲ್ಲ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳ್ಬಿಡಬಹುದು ಈ ವರ್ಷದಲ್ಲಿ. ಇದಿಷ್ಟು ಕೂಡ ಈ ವರ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಕೊನೆಗೊಂದು ಏನು ಚತುರ್ಥ ಶನಿ ಎಲ್ಲ ನಡೀತಾ ಇದೆಯಲ್ಲ, ಹಾಗಾಗಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಪರಿಹಾರಗಳನ್ನು ನಾನು ಹೇಳ್ತೀನಿ. ಅವುಗಳನ್ನು ಮಾಡಿಕೊಂಡಂತಹ ಪಕ್ಷದಲ್ಲಿ ನಿಮ್ಗೆ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುವುದಿಲ್ಲ. ಜೊತೆಗೆ ಈ ಹಿಂದೆ ಯೋಚನೆ ಮಾಡಿದ್ವಲ್ಲ, ಆ ಎಲ್ಲಾ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಏನೇನು ನೋಡ್ತಾ ಹೋಗೋಣ. ಮುಖ್ಯವಾಗಿ ಶನಿಗ್ರಹ ಚತುರ್ಥ ಭಾವದಲ್ಲಿ, ಕೇತುಗ್ರಹ ನವಮ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಆದಷ್ಟು ನೀವು ಈ ವರ್ಷದಲ್ಲಿ ತಂದೆ ತಾಯಿಯ ಸೇವೆಯನ್ನು ಮಾಡಬೇಕು. ನೀವು ಯಾವುದೇ ಕೆಲಸವನ್ನು ಮಾಡುವುದಕ್ಕಿಂತಲೂ ಮುಂಚೆ ಅವರ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಆದಷ್ಟು ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಈ ವರ್ಷದಲ್ಲಿ ನೀವು ತಂದೆ ತಾಯಿಯ ಸೇವೆಯನ್ನು ಮಾಡಬೇಕು. ಹಾಗೆ ಮಾಡಿದರೆ, ನಾನು ಕೊನೆಗೆ 3-4 ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು ಅಂತ ಹೇಳಿದ್ನಲ್ಲ, ಆ ಸಮಸ್ಯೆಗಳು ಕೂಡ ನಿಮಗೆ ಉಂಟಾಗುವುದಿಲ್ಲ. ಮುಖ್ಯವಾಗಿ ಶನಿಗ್ರಹಕ್ಕೆ ನೀಚಾನಾಂ ಅನ್ನದಾನಂ ಸ್ಯಾತ್ ಭೂದಾನಂ ಚಾರ್ತಿ ಶಾಂತಯೇ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ನೀವು ಅನ್ನದಾನವನ್ನು ಮಾಡಬೇಕು. ಯಾವ ವ್ಯಕ್ತಿಗಳಿಗೆ ಅನ್ನದ ಅವಶ್ಯಕತೆ ಇದೆಯೋ ಅವರಿಗೆ ನೀವು ಅನ್ನದಾನವನ್ನು ಮಾಡಿ, ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ, ಆಯ್ತಾ. ಅದರಿಂದ ನಿಮಗೆ ಯಾವುದೇ ಶನಿಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿದ್ರೂ ಕೂಡ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಇನ್ನು ಮುಖ್ಯವಾಗಿ ಈ ವರ್ಷದಲ್ಲಿ ಆದಷ್ಟು ನೀವು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಜೊತೆಗೆ ನಾವು ಈ ಹಿಂದೆ ಯೋಚನೆ ಮಾಡಿದಂತಹ ಎಲ್ಲಾ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.